ಹಕ್ಕಿ ಜ್ವರದಿಂದ ರಕ್ಷಣೆಯನ್ನು ನಾಟಿ ಕೋಳಿಗಳನ್ನು ಹೇಗೆ ಮಾಡೋದು? ನಮ್ಮಲ್ಲಿ ಸಾಮಾನ್ಯವಾಗಿ ಅಕ್ಕಿ ಜ್ವರ ಬಂದಿಲ್ಲ. ಬರೋಕ್ಕೆ ಮುಂಚಿತವಾಗಿ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ, ವಾರದಲ್ಲಿ 4 ದಿವಸ ಅವಕ್ಕೆ ಎಷ್ಟು ಪ್ರಮಾಣದಲ್ಲಿ ಅಂತಂದರೆ, ಬೆಳಗ್ಗೆ ಒಂದು 10 kg ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಾಳೆ ದಿಂಡನ್ನು ನಾವು ಆಹಾರವಾಗಿ ಕೊಡ್ತೀವಿ. ಮತ್ತು ಮಧ್ಯ ಬಾಳೆ ದಿಂಡು ಕೊಟ್ಟಿದ್ದ ದಿವಸ ಪಪ್ಪಾಯ ಕೊಡಲ್ಲ. ಬಾಳೆ ದಿಂಡು ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಏನು ಮಾಡ್ತೀವಿ, ಪಪ್ಪಾಯನ ಪೀಸ್ ಮಾಡಿ ಹಾಕ್ಬಿಡ್ತೀವಿ. ಅಂದರೆ ಸುಮಾರು ದೋರ್ಗಾಯಿನೇ ಹಾಕ್ಬಿಡ್ತೀವಿ. ಹಾಗಾಗಿ ಅವು ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ನೀರನ್ನ ಶುದ್ಧವಾದ ನೀರನ್ನ ಕೊಡ್ತಾಯಿದ್ದೀವಿ. ಯಾವುದೇ ಕಲಬೆರಕೆ ನೀರನ್ನ ಕೊಡ್ತಾಯಿಲ್ಲ. ಆ ನೀರಿಗೆ ಏನು ಮಾಡ್ತಾಯಿದ್ದೀವಿ ಅಂತಂತಂದರೆ, ಸ್ವಲ್ಪ ಅರಿಶಿನದ ಪುಡಿ ಪ್ಲಸ್ ಬೆಲ್ಲನ ನಾವು ಕ್ಲೀನಾಗಿ ಅದನ್ನು ಪಾಕೆಟ್ ಟೈಪಲ್ಲಿ ತೆಗೆದು ಅದನ್ನು ಕ್ಲೀನಾಗಿ ಡ್ರೈ ಮಾಡಿ ನೀರಿಗೆ ಲಿಕ್ವಿಡ್ ಆಗೋ ರೀತಿ ಮಾಡಿ ಅದನ್ನು ಕೊಡ್ತಾಯಿದ್ದೀವಿ. ನಮಗೇನು ಸಮಸ್ಯೆ ಇದುವರೆಗೂ ಕಂಡಿಲ್ಲ. ಪ್ರಮಾಣ ಇಲ್ಲ ನಮಗೆ. ಅರಿಶಿನ ಪುಡಿ ಮತ್ತೆ ನೀರಿಗೆ ಶುದ್ಧ ನೀರು ಅಂದ್ರೆ ಫಿಲ್ಟರ್ ನೀರಾ? ಶುದ್ಧ ನೀರು, ಫಿಲ್ಟರ್ ನೀರೇನಿಲ್ಲ ಸರ್, ಮಾಮೂಲಿ ನಲ್ಲಿ ನೀರು. ನಲ್ಲಿ ನೀರೇ. ನಾವಿಲ್ಲಿ ಒಳಮಾಳದಲ್ಲಿ ಇರೋ ದಿವಸದಿಂದ ಕಾಲುವೆ ನೀರು ಬರ್ತದೆ ಬಂದ್ರೆ, ಆ ಕಾಲುವೆ ನೀರನ್ನು ನಾವು ಕುಡ್ಸಲ್ಲ. ಯಾಕೆ ಅಂತಂದ್ರೆ, ನಮ್ಮ ಶುಗರ್ ಫ್ಯಾಕ್ಟ್ರಿ ಮಡ್ಡಿ ನೀರೆಲ್ಲ ಅದಕ್ಕೆ ಮಿಶ್ರ ಆಗೋ ದಿವಸದಿಂದ ಆ ನೀರನ್ನು ನಾವು ಕೋಳಿಗಳಿಗೆ ಇಟ್ಟಂತ ಸಂದರ್ಭದಲ್ಲಿ, ಅಥವಾ ಮಳೆಗಾಲದಲ್ಲಿ ಬಂದಿರುವಂಥ ಕೊಚ್ಚಿಗೆ ಬಂದಿರುವಂಥದ್ದು ನೀರನ್ನು ಇಟ್ಟಂಥ ಸಂದರ್ಭದಲ್ಲಿ ಅದರಿಂದ ವೈರಸ್ ಬರ್ಬೋದು ಅನ್ನೋ ಕಾರಣಕ್ಕೆ ನಾವು ಮೊದಲೆಲ್ಲ ಸ್ವಲ್ಪ ಒಂದು 400 ಮರಿ ಇಳಿಸಿ ನನಗೆ ಒಂದು 50 ಮರಿ ಉಳ್ಕೊಂಡು ಎಲ್ಲ ಸತ್ತೋಗ್ಬಿಟ್ಟು ಆ ನೀರನ್ನ ಕೊಡ್ತಿದ್ದಾನೆ. ಏನು ಮಾಡಿ ಅದನ್ನು ಚೇಂಜ್ ಮಾಡಿದೆ. ನೀರಿನ ಅಂಶ ಹಿಂಗಿರುತ್ತೆ ಅಂತ ಚೇಂಜ್ ಮಾಡಿದ್ಮೇಲೆ ನಮಗೆ ಮರಣದ ಪ್ರಮಾಣ ಕಡಿಮೆ ಆಗಿದೆ. ಅದೊಂದು ಅನುಭವ ನಿಮ್ಮದು? ಹೌದು. ಹಾಗಾಗಿ ಕಡಿಮೆ ಆಗಿದೆ. ನಾವು ಯಥೇಚ್ಛವಾದಂಥ ಬಾಳೆ ದಿಂಡನ್ನು ಕೊಡ್ತಾ ಇರೋ ದಿಸೆಯಿಂದ ನಮಗೇನು ರೋಗ ಕಾಣಿಸ್ತಾ ಇಲ್ಲ. ಜೊತೆಗೆ ಆಹಾರ ಪದ್ಧತಿ ಒಳಗಡೆ ನಾವು ಬಾಳೆ ದಿಂಡನ್ನು ಯಾಕೆ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ, ಫೀಡ್ ಆಫ್ ಕಾಸ್ಟ್ ಜಾಸ್ತಿ ಇರೋ ದಿಸೆಯಿಂದ ನಾವು ಮೆಕ್ಕೆಜೋಳನ ತಂದು ಪೌಡ್ರ್ ಮಾಡಿ ಅದನ್ನೇ ಕೊಟ್ಟಾಗ, ಅಥವಾ ರಾಗಿನ ತಂದು ಕೊಡ್ತೀವಿ ಅಂದರೆ ರಾಗಿ 45 ರೂಪಾಯಿ ಆಗಿಬಿಟ್ಟಿದೆ, ಮೆಕ್ಕೆಜೋಳ 30 ರೂಪಾಯಿ ಆಗಿದೆ. ಇನ್ನು ತೌಡನ್ನೇ ಕೊಡ್ತೀವಿ ಅಂದರೆ ಬರೀ ತೌಡನ್ನೇ ಕೊಡೋಕ್ಕಾಗಲ್ಲ, ಎಲ್ಲನೂ ಮಿಶ್ರ ಮಾಡಿ ಕೊಡ್ತೀವಿ. ಅದನ್ನು ಕಲಸಿ ಮುದ್ದೆ ಟೈಪ್ ಮಾಡಿಬಿಟ್ಟು ಕೊಡ್ತೀವಿ. ಜೊತೆಗೆ ರಾಗಿ ಮುದ್ದೆ ಕೊಡ್ತೀವಿ. ನ್ಯಾಚುರಲ್ ಫುಡ್ಡಾಗಿ ಅದನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನ್ಯಾಚುರಲ್ ಫುಡ್ಡಾಗಿ ಬಾಳೆ ದಿಂಡನ್ನ ಯಥೇಚ್ಛವಾಗಿ ನಾವು ಕೊಡೋ ದಿಸೆಯಿಂದ ಮಂತ್ಲಿ ನಾವು ಕಡಿಮೆ ಅಂದ್ರೆ ಒಂದು 150 kg ಅಷ್ಟು ಬಾಳೆ ದಿಂಡನ್ನ ಕಟ್ ಮಾಡಾಕ್ತೀವಿ. ಮಂತ್ಲಿ ಒಂದು ತಿಂಗಳಿಗೆ 150 kg ಬಾಳೆ ದಿಂಡೆನೇ ನೀವು ಕೋಳಿ ಕೊಡ್ತಾ ಇದ್ದೀರಾ? ಹಂಗಾರೆ ಇದೆಲ್ಲ ಏನು ಕೋಳಿಗೆ ಏನು ಅನ್ಸುತ್ತೆ? ಈ ತೋಟ ಬಾಳೆ ದಿಂಡೆ ಏನು ಬಾಳೆ ಗಿಡ ಕಾಣ್ತಾ ಇದೆ. ಸುಮಾರು ಒಂದು ರಟ್ಟೆ ತರ ಆಗೋಗಿಂತ ಬಿಟ್ಟಿರ್ತೀವಿ. ಆ ರಟ್ಟೆ ತರದಂತ ಬಾಳೆ ದಿಂಡನ್ನ ಕಟ್ ಮಾಡಿ ಪೀಸ್ ಆಗಿ ಒಣಗಿರೋ ಎಲೆವರೆಗೂ ತೆಗೆದು ಬಿಡ್ತೀವಿ. ಅದು ನೆಕ್ಸ್ಟ್ ಹಸಿರೆಲೆ ಇರೋಗಿಂಟು ಏನಿದೆ ಅದು ಎಲೆ ಸೈವ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಬಿಡ್ತೀವಿ. ಚಾಕಿ ಸೊಪ್ಪು ಉದುರಿಸ್ಬಿಟ್ಟು ಹಾಕ್ಬಿಡೋ ದಿಸೆಯಿಂದ ಒಂದು ಚೂರು ಬಿಡಲ್ಲ, ಎಲ್ಲ ತಿನ್ಕೋತವೆ. ನಾವು ಬೇರೆ ದವಸ ಧಾನ್ಯಗಳು ಹಾಕಿದ್ರೆ ಅಷ್ಟೊಂದು ಇಂಟ್ರೆಸ್ಟಾಗಿ ತಿನ್ನಲ್ಲ. ಈ ಬಾಳೆ ದಿಂಡನ್ನ ಹಾಕ್ಬಿಟ್ರೆ ಯಥೇಚ್ಛವಾಗಿ ಕುಕ್ಕಿ ತಿನ್ಕೊಂಡ್ಬಿಡ್ತವೆ. ಹಾಗಾಗಿ ಅವು ಕಿತ್ತಾಡುವಾಗ ಕುಕ್ಕಿ ಪುಕ್ಕ ಕಿತ್ಕೊಳ್ಳುವಂಥ ಸಂದರ್ಭ ಇಲ್ಲ ಈಗ. ಯಾಕೆಂದರೆ ಕುಟುಕಕ್ಕೆ ಬಾಳೆ ದಿಂಡು ಸಿಗೋ ದೆಸೆಯಿಂದ ಅವೇನು ಮಾಡ್ತವೆ, ಅವನ್ನ ಕುಟುಕ್ತವೆ. ಕೋಳಿ ಒಂದ್ಕೊಂದು ಕುಟಿಕಲ್ಲ, ಕುಟ್ಕಿ ಅವನ್ನ ತುಕ್ಕನ ಕಿತ್ತಾಕುವಂಥ ಸ್ಟೇಜ್ ಬರಲ್ಲ. ಹಾಗಾಗಿ ನಾವು ಅದನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಆಹಾರದಲ್ಲಿ ಅವಕ್ಕೆ ಹಾಕುವಂಥ ಆಹಾರದಲ್ಲಿ ಸುಮಾರು ಪ್ರತಿ ತಿಂಗಳು ಒಂದು 100ರಿಂದ 150 kg ಬಾಳೆ ದಿಂಡು ಹಾಕೋದರಿಂದ ಅಷ್ಟು ನಮಗೆ ಫೀಡ್ ಆಫ್ ಕಾಸ್ಟ್ ನಮಗೆ ಉಳ್ಕೊತಾ ಇದೆ. ಅಂದರೆ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡೋದು ಅಷ್ಟು ಸುಲಭವಲ್ಲ. ಅದ್ರ ಮೇವನ್ನು ನಿರ್ವಹಣೆ ಮಾಡೋದ್ರ ಮೇಲೆ ನಾವು ನಾಟಿ ಕೋಳಿಗಳ ಸಾಕಾಣಿಕೆಯಲ್ಲಿ ಆದಾಯ ನಷ್ಟ ಮತ್ತು ಆದಾಯವನ್ನು ಕಾಣ್ಬೋದು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ಸರ್, ಯಾಕೆಂದರೆ ಒಂದು 150 kg ಬಾಳೆ ದಿಂಡು ಅಂದಾಗ 30 ರೂಪಾಯಿ ಅಂತಂದರೆ ನಮಗೆ ಅಲ್ಲೇ 1545 4,500 ರೂಪಾಯಿ ನಮ್ಗೆ ಅಲ್ಲಿ ಸೇವ್ ಆಯಿತು. 4,500 ರೂಪಾಯಿ ಮೇವಿಂದು ಸೇವ್ ಆಯಿತು 150 kg ಬಾಳೆ ದಿಂಡಿಂದ. ಅನ್ನೆಸೆಸರಿ ನಾವು ಕಡ್ದು ಕೆಳಗಡೆ ಬಿಸಾಕುವಂಥದ್ದು. ಈಗ 4,500 ನಮಗೆ ಸೇವ್ ಆಯ್ತದೆ ರೈತನಿಗೆ ಅಂದಾಗ ನಮಗೆ ಬೆನಿಫಿಟ್ ಆಯ್ತಲ್ಲ ಸರ್? ಹೌದು, ಎಕ್ಸ್ಟ್ರಾ ಬೆನಿಫಿಟ್ ಐತೆ. ನಮ್ಮ ಮೇವಿಗೆ ಅಕ್ಕಿ ರಾಗಿ ನುಚ್ಚಕ್ಕಿಗೆ ಆ ಕಾಸ್ಟನ್ನು ಮಾಡೋ ಬದಲು ಈ ಥರ ಬಾಳೆ ದಿಂಡು ಬಾಳೆ ಗಿಡಗಳನ್ನು ಹಾಕೊಂಡಾಗ ಅದು ನಮಗೆ ರೈತರಿಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಅದೊಂದು ಮೇವು ಆಗ್ತದೆ. ಇದು ಒಂದು ನಾಟಿ ಕೋಳಿ ಸಾಕಾಣಿಕೆ ಫ್ರೀ ಕಾಸ್ಟಲ್ಲಿ ಸಾಕಾಣಿಕೆ ಮಾಡುವ ವಿಧಾನ. ಆಮೇಲೆ ಮತ್ತೆ ಪಪ್ಪಾಯ ಹಾಕೊಂಡಿದ್ದೀವಿ. ಈ ಪಪ್ಪಾಯ ಏನಕ್ಕೆ ಹಾಕ್ತೀವಿ ಅಂತಂದ್ರೆ, ಪಪ್ಪಾಯ ಅದಕ್ಕೆ ಒಂದು ಮೆಡಿಸಿನ್ ಆಗಿ ಕನ್ವರ್ಟ್ ಆಯ್ತದೆ ಅನ್ನೋ ಕಾರಣಕ್ಕೆ ಪಪ್ಪಾಯ ಗಿಡಗಳನ್ನ ಹಾಕೊಂಡು ಹಣ್ಣನ್ನು ಮಾತ್ರ ಕೊಡ್ತೀವಿ. ನಾವು ಎಲೆನ ಕೊಡಲ್ಲ, ಹಣ್ಣನ್ನು ಕೊಡ್ತೀವಿ. ಹಣ್ಣನ್ನು ನಾವು ದೋರ್ಗಾಯ ಆಯ್ತಾ ಇದ್ದಂಗೆ ನಾವು ಮಾರ್ಕೆಟಿಗೆ ಮಾಡಿದ್ರೆ ಒಂದು 5 ರೂಪಾಯಿ 6 ರೂಪಾಯಿ 8 ರೂಪಾಯಿ ಕೇಳ್ತಾರೆ ರೈತರು ತಾವು. ಆ ಬರುವಂಥ ಬಾಳೆಹಣ್ಣನ್ನು ಇದು ಪಪ್ಪಾಯ ಹಣ್ಣನ್ನು ಏನು ಮಾಡ್ತೀವಿ, ದೋರ್ಗಾಯ ಆಯ್ತಾ ಇದ್ದಂಗೆ ಕುಟ್ಟಿ ಕುಕ್ಕಂದು ತಿನ್ನೋದಕ್ಕೆ ಸರಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿ ಅವಕ್ಕೆ ಹಂಗೆ ಹಾಕ್ಬಿಡ್ತೀವಿ. ಅವು ಎಲ್ಲ ಒಂದ್ಕೊಂಡು ಕುಕ್ಕೊಂಡು ಎಲ್ಲನೂ ತಿನ್ಕೋತವೆ. ಅವು ಒಂದು ಮ್ಯಾಕ್ಸಿಮಮ್ 200 ಕೋಳಿಗೆ ನಾವು 50 kg ಅಷ್ಟು ತಿಂಗಳ ಹಾಕ್ತಾ ಇದ್ದೀವಿ.
ಪಪಾಯನ, ಪಪ್ಪಾಯ ಬಾಳೆ ದಿಂಡು ಮತ್ತೆ ಪಪಾಯ ಪಪ್ಪಾಯ ಇವು ನಾಟಿ ಕೋಳಿಗಳಿಗೆ ಫ್ರೀ ಕಾಸ್ಟಲ್ಲಿ ಮೇವು ಕೊಡ್ತಕ್ಕಂಥ ವಿಧಾನಗಳು. ನೋಡಿ ಸ್ನೇಹಿತರೆ, ಒಬ್ಬ ನಮ್ಮ ರೈತರೊಬ್ಬರು ನಮ್ಮ GNC ನಾಟಿ ಕೋಳಿ ಸಾಕಾಣಿಕೆಗೆ ನಮಗೆ GNC ಹೋಟೆಲ್ಗೆ ಪ್ರತಿನಿತ್ಯ ನಾಟಿ ಕೋಳಿಗಳು ಮತ್ತು ಮೊಟ್ಟೆಗಳನ್ನು ಸರಬರಾಜು ಮಾಡ್ತಾರೆ. ಅವರ ಒಂದು ನಾಟಿ ಕೋಳಿ ಸಾಕಾಣಿಕೆ ಅನುಭವದಲ್ಲಿ ಈ ಬಾಳೆ ದಿಂಡು ಮತ್ತು ಪಪಾಯ ಈ ನಾಟಿ ಕೋಳಿಗಳಿಗೆ ಎಷ್ಟು ಬೂಸ್ಟ್ ಅಪ್ ಎನರ್ಜಿನ ಕೊಡ್ತವೆ ಮತ್ತು ಮೇವನ್ನು ಉಳಿತಾಯ ಮಾಡ್ತವೆ. ಮತ್ತು ಈ ಒಂದು ಬಾಳೆ ದಿಂಡು ಮತ್ತು ಪಪಾಯವನ್ನು ಕೊಡೋದ್ರಿಂದ ಕೋಳಿಗಳ ಆರೋಗ್ಯಕ್ಕೂ ಕೂಡ ಮತ್ತು ಅವ ಬಲಿಷ್ಠತೆಗೂ ಕೂಡ ಕಾರಣ ಆಗ್ತವೆ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಹೌದು ಸರ್. ಅದು ಯಾಕೆ ಅಂದರೆ ಈಗ ಒಂದು ಪಪ್ಪಾಯ 1 kg ಹಣ್ಣನ್ನು ನಾವು ಕೊಟ್ಟರೆ 8 ರಿಂದ 10 ರೂಪಾಯಿ ನಮಗೆ ಕೊಡ್ತಾರೆ. ಅಂಗಡಿ ಕೊಟ್ಟರೆ ಹಣ್ಣು ಮಾರುವಂಥ ವ್ಯಕ್ತಿಗಳಿಗೆ ನಾವು ಅದನ್ನು ತೊಗೊಂಡೋಗಿ ಹಾಕಿದ್ರೆ ನಮಗೆ ಅವರು ಕೊಡುವಂಥ ಹಣ ಎಷ್ಟು, 1 kgಗೆ 8 ರಿಂದ 10 ರೂಪಾಯಿ ಕೊಡ್ತಾರೆ. ನಾವು ಕೋಳಿಗೆ ಮೇವನ್ನು ತಂದು ಹಾಕ್ತೀವಿ ಅಂಗಡಿಯಿಂದ, ಜೋಳನ ಜೊತೆಗೆ ಭತ್ತದ ನುಚ್ಚಿರ್ಬೋದು, ಕ್ಯಾಸೆ ಇರ್ಬೋದು, ಅಕ್ಕಿ ನುಚ್ಚಿರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅದನ್ನು ತಂದು ನಾವು ಹಾಕ್ತೀವಿ ಅಂತಂದರೆ ನಮಗೆ ಮ್ಯಾಕ್ಸಿಮಮ್ 30 ರೂಪಾಯಿ ರೇಟ್ ಬೀಳ್ತದೆ. ಇಲ್ಲಿ 1 kg ಪಪ್ಪಾಯ ಬೆಲೆ 8 ರೂಪಾಯಿ ನಾವು ಕೊಡ್ತಾ ಇದ್ದಾಗ ಅದನ್ನು ನಮ್ಮ ಕೋಳಿಗೆ ಕನ್ವರ್ಟ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ 8 ರೂಪಾಯಿ ಸಿಗೋ ಜಾಗದಲ್ಲಿ 30 ರೂಪಾಯಿ ಸಿಕ್ತಂಗಾಯಿತು. ಅದು ನಮಗೆ ಇನ್ನು 22 ರೂಪಾಯಿ ಎಕ್ಸ್ಟ್ರಾ ಸೇವ್ ಆಯಿತು. ನೋಡಿ ಸ್ನೇಹಿತರೆ, ನಾವು ಯಾಕೆ ಸಮಗ್ರ ಬೆಳೆಗಳನ್ನು ಬೆಳಿಬೇಕು ಮತ್ತು ಸಮಗ್ರ ಬೆಳೆಗಳ ನಡುವೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಏನೇನು ಪ್ರಯೋಜನ ಆಗ್ತವೆ ಅಂತಕ್ಕಂಥದ್ದನ್ನು ನಮ್ಮ ಉಮೇಶ್ ಅಣ್ಣವ್ರು ಹೇಳ್ತಿದ್ದಾರೆ. ಯಾಕೆಂದರೆ ಪಪಾಯ ಕೇವಲ 7-8 ರೂಪಾಯಿಗೆ ತಗೋತಾರೆ. ಅದನ್ನು 1 kg 7-8 ರೂಪಾಯಿಗೆ ಸೇಲ್ ಮಾಡೋ ಬದಲು ನಮ್ಮ ನಾಟಿ ಕೋಳಿಗೆ ಕೊಡೋದ್ರಿಂದ ನಮಗೆ 30 ರೂಪಾಯಿ 32 ರೂಪಾಯಿ ಈ ಜೋಳ, ಅಕ್ಕಿ, ರಾಗಿ ತರೋ ಬೆಲೆಗೆ ನಾವು ಎಷ್ಟನ್ನು ಉಳಿತಾಯ ಮಾಡ್ಬೋದು ಎಂಬತಕ್ಕಂಥದ್ದು ಅವರ ಅಭಿಪ್ರಾಯ. ಈ ಥರದಲ್ಲಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ರೆ ಆದಷ್ಟು ಬಾಳೆ ದಿಂಡು ಮತ್ತು ಪಪಾಯವನ್ನು ಕೋಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಮೇವನ್ನು ಕೊಡ್ತಕ್ಕಂಥ ದುಡ್ಡು ಹಾಕಿ ಮೇವು ಕಾಸ್ಟ್ ಮಾಡ್ತಕ್ಕಂಥ ಮೇವುಗಳನ್ನು ಕಡಿಮೆ ಮಾಡಿಕೊಂಡು ಈ ಬಾಳೆ ದಿಂಡು ಮತ್ತು ಈ ಪಪಾಯವನ್ನು ಅಳವಡಿಸ್ಕೊಂಡು ನೀವು ಕೂಡ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಒಂದು ಆದಾಯವನ್ನು ತನ್ನಿ ಅಂತ ಹೇಳಿ ಅದರ ಜೊತೆ ಒಳಗಡೆ ಸೀಮೆ ಹುಲ್ಲು ಹಾಕ್ಕೊಂಡಿದ್ದೀವಿ. ಹಾಂ ಅದು ಕೆಂಪು ಕಡ್ಡಿ ಸೀಮೆ ಹುಲ್ಲು ಹಾಕಿದ್ವಿ. ಅದನ್ನು ಸಾಮಾನ್ಯವಾಗಿ ಅದು ನಾವು ಕಟ್ ಮಾಡ್ತಾ ಇದ್ರೆ ಇಮಿಡಿಯೇಟು ಒಂದು 20 ಡೇಸ್ಗೆ ಅದು ಬಂದ ತಕ್ಷಣ ಚಿಗುರು ಬಂದಿರುವಂಥದ್ದನ್ನ 1 ಅಡಿ ಬರುವ ಮುಂಚಿತವಾಗಿ, ದಿಂಡು ಬಲಿಯೋಕ್ಕೆ ಮುಂಚಿತವಾಗಿ ಆ ಒಂದು ಸಸಿ ಟೈಪಲ್ಲಿ ಇರುವಂಥ ಹುಲ್ಲನ್ನು ಏನು ಮಾಡ್ತೀವಿ, ಚಾಕಿ ಸೊಪ್ಪನ್ನ ಕೂದಂಗೆ ಕೂದಿ ಹಾಕ್ಬಿಡ್ತೀವಿ. ಅದು ಒಂಚೂರು ಬಿಡಲ್ಲ, ಎಲ್ಲ ತಿನ್ಕೋತವೆ. ಮತ್ತೊಂದು ಮೆಥಡು ಸೀಮೆ ಹುಲ್ಲು. ಈ ಸೀಮೆ ಹುಲ್ಲು ಕೂಡ ನಾಟಿ ಕೋಳಿಗೆ ಮೇವು. ಅದು ಚೆನ್ನಾಗಿ ಕುಕ್ಕೊಂಡು ತಿನ್ಕೋತವೆ. ಯಾಕೆ ಅದನ್ನೆಲ್ಲ ಹಾಕ್ತೀವಿ ಅಂತಂದ್ರೆ ಸ್ವಲ್ಪ ನಮಗೆ ಫೀಡ್ ಕಾಸ್ಟ್ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ, ನಾವು ಹಸಿರು ಮೇವನ್ನ ಕೊಟ್ಟಷ್ಟು ಅವು ಬಲಿಷ್ಠವಾಗಿ ಬೆಳಿತವೆ ಅನ್ನೋ ಒಂದು ಕಾರಣಕ್ಕೆ, ವಿಟಮಿನ್ ಪರ್ಸೆಂಟೇಜ್ ಎಲ್ಲ ಜಾಸ್ತಿ ಆಯ್ತವೆ, ತಿನ್ನುವಂಥವ್ರಿಗೂ ಸಹ ಆರೋಗ್ಯವಾದಂಥ ಕೋಳಿ ನಮ್ಮಲ್ಲಿ ಸಪ್ಲೈ ಮಾಡ್ದಂಗೆ ಆಯ್ತದೆ ನಾವು ಅನ್ನೋ ಕಾರಣಕ್ಕೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್. ಒಳ್ಳೆಯ ಪ್ರಯತ್ನದಲ್ಲಿದ್ದೀರಿ. ನಿಮ್ಮ ಮಾಹಿತಿ ಹಲವಾರು ರೈತರಿಗೆ ಅನುಕೂಲ ಆಗ್ತು. ಮತ್ತು ಈ ಥರ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿರ್ತಕ್ಕಂಥ ಅನುಭವವನ್ನು ನಾನು ಮತ್ತಷ್ಟು ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ. ನೀವು ಕೂಡ ನಮ್ಮ GNC ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸದಾ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ, ನಾಟಿ ಕೋಳಿ ಮಾರ್ಕೆಟ್ ಬಗ್ಗೆ, ನಾಟಿ ಕೋಳಿ ಡಿಸ್ಟ್ರಿಬ್ಯೂಟ್ ಮಾಡೋ ಬಗ್ಗೆ ಎಲ್ಲಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ನಾನು ಈ ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ. ರೈತ ಮಿತ್ರರೇ ಹಾಗೂ ಎಲ್ಲ ಸ್ನೇಹಿತ ಮಿತ್ರರೇ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾವು ರೈತರನ್ನು ಮಾರುಕಟ್ಟೆಗೆ ತಂದು ರೈತರಿಗೆ ಉತ್ತಮ ಮಾರುಕಟ್ಟೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಾವು ಅವ್ರಿಗೆ ಮಾರ್ಕೆಟನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಕೈ ಜೋಡಿಸಿ, ಮತ್ತು ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದರೆ ಅಥವಾ ನಾಟಿ ಕೋಳಿಗಳನ್ನು ಮಾರ್ಕೆಟ್ ಮಾಡಬೇಕು ಅಂತಂದರೆ ನಮ್ಮನ್ನು GNC ಯೂಟ್ಯೂಬ್ ಚಾನಲನ್ನು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.